ಎಲ್ಲ ತಿಳಿದಿರುವ ಹಾಗೆ ಇವತ್ತು ನಮ್ಮ ಆರ್ಟ್ ಆಫ್ ಲಿವಿಂಗ್ ಜ್ಞಾನಕ್ಷೇತ್ರ ಹಾಗೂ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಎಲ್ಲೋ ಆರ್ಟ್ ಆಫ್ ಲಿವಿಂಗ್ನ ಅಂಗಸಂಸ್ಥೆಗಳ ಇವತ್ತೊಂದು ಜ್ಯೋತಿರ್ಲಿಂಗದ ಸೋಮನಾಥ ಮೂಲ ಜ್ಯೋತಿರ್ಲಿಂಗದ ದರ್ಶನ ಕಾರ್ಯಕ್ರಮವನ್ನು ಇದೇ ತಿಂಗಳು 19 ಮತ್ತು 20ರಂದು ಆಯೋಜನೆ ಮಾಡಿದ್ದೇವೆ. ಇದು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಸನಾತನದ ಪ್ರಕಾರ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥ ದೇವಾಲಯ ಸತ್ಯಯುಗದಲ್ಲಿ ಸೋಮ ಅಂದರೆ ಚಂದ್ರನು ಪ್ರತಿಷ್ಠಾಪನಿಸಿದನು ಅಂತೇಳಿ ಪುರಾಣದಲ್ಲಿದೆ. ಇಲ್ಲಿ ಶ್ರೀ ಕೃಷ್ಣನು ತಪಸ್ ಮಾಡಿದ್ದು ಎಂಬ ಪ್ರತೀತಿಯೂ ಇದೆ. ಈ ಮೂಲ ಜ್ಯೋತಿರ್ಲಿಂಗವು ಗಾಳಿಯಲ್ಲಿ ತೇಲುತ್ತಿತ್ತು ಎಂದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಈ ಶಿಲೆಯ ಕೇಂದ್ರ ಭಾಗವು ಅತ್ಯಂತ ಪ್ರಭಾವ ಹಾಗೂ ಕಾಂತಿ ಶಕ್ತಿಯಿಂದ ಕೂಡಿದೆ. ಕ್ರಿಸ್ತ ಶಕ 1026ರಲ್ಲಿ ನಮ್ಮ ದೇಶದಲ್ಲಿ ಬಹಳ ದಂಗೆಗಳಾಗ್ತಾ ಇತ್ತು. ನಮ್ಮ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡ್ತಾ ಇದ್ರು. ಆ ಒಂದು ಸಮಯದಲ್ಲಿ ಮೊಹಮ್ಮದ್ ಗಜ್ನಿ ಅವರು ಈ ದೇವಾಲಯದ ಮೇಲೆ ಆಕ್ರಮಣ ಮಾಡಿ ಈ ಜ್ಯೋತಿರ್ಲಿಂಗವನ್ನು ಛಿದ್ರಗೊಳಿಸಿದ್ರು. ಶಾಶ್ವತವಾಗಿ ನಷ್ಟವಾಗಿದೆ ಎಂದುಕೊಂಡ ಈ ಶಿವಲಿಂಗದ ಭಾಗಗಳು ಅಗ್ನಿಹೋತ್ರಿ ಪುರೋಹಿತರು ರಹಸ್ಯವಾಗಿ ತಮ್ಮ ಬಳಿ ಸಂರಕ್ಷಿಸಿದ್ದರು. ಅವರು ಈ ಚೂರುಗಳಿಗೆ ಶಿವಲಿಂಗದ ಆಕಾರವನ್ನು ನೀಡಿ ಮತ್ತು ಸುಮಾರು ವರ್ಷಗಳ ಕಾಲ ತಲಾಂತರದಿಂದ ಇದನ್ನು ಸಂರಕ್ಷಿಸಿಕೊಂಡು ಬಂದಿದ್ದರು. ಈ ಶಿವಲಿಂಗವನ್ನು ಪೂಜಿಸುವಾಗ ಅಗ್ನಿಹೋತ್ರಿಗಳು ಒಂದು ಅಪರೂಪವಾದ ವಿದ್ಯಮಾನವನ್ನು ಗಮನಿಸಿದ್ದರು. ಈ ಶಿಲೆಗಳು ಆಯಸ್ಕಾಂತಿಕ ಗುಣವನ್ನು ಹೊಂದಿದ್ದವು. ಸಾಮಾನ್ಯವಾಗಿ ವಸ್ತುವಿನ ಧ್ರುವಗಳಲ್ಲಿ ಕಾಂತಿಯು ಶಕ್ತಿಯುತವಾಗಿ ಕಂಡುಬರುತ್ತದೆ. ಆದರೆ ಅಪರೂಪವಾದ ಈ ಶಿಲೆ ಕೇಂದ್ರ ಬಲವಾದ ಕಾಂತಿಯುತ ಇರುವುದು ವೈಜ್ಞಾನಿಕ ಪರೀಕ್ಷೆಯಲ್ಲಿ ತೀರ್ಮಾನ ಆಗಿದೆ. ಭೂವಿಜ್ಞಾನಿಗಳು ಇಂಥ ವಸ್ತುಗಳು ಹಿಂದೆಂದೂ ಕಂಡಿರಲಿಲ್ಲ ಎಂದು ಆಶ್ಚರ್ಯವೂ ಸಹ ವ್ಯಕ್ತಪಡಿಸಿದ್ದಾರೆ. 1924ರಲ್ಲಿ ಕಂಚಿ ಶಂಕರಾಚಾರ್ಯರು ಈ ಅಗ್ನಿಹೋತ್ರಿಗಳಿಗೆ ಈ ಶಿವಲಿಂಗವನ್ನು 100 ವರ್ಷ ಕಾಲ ಗುಪ್ತವಾಗಿ ಸಂರಕ್ಷಿಸುವಂತೆ ತಿಳಿಸಿದ್ದರು ಮತ್ತು ಅದನ್ನು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ರವರಿಗೆ ನೀಡುವಂತೆ ಸೂಚಿಸಿದ್ದರು. ಅದೇ ರೀತಿ ಹೋದ ವರ್ಷ ಜನವರಿ 2025ರಂದು ಅಗ್ನಿಹೋತ್ರಿಗಳು ಈ ಶಿವಲಿಂಗವನ್ನು ಗುರುದೇವರಿಗೆ ಹಸ್ತಾಂತರಿಸಿದರು. ಮಹಾಶಿವರಾತ್ರಿಯಂದು ಜ್ಯೋತಿರ್ಲಿಂಗದ ಭಾಗಗಳನ್ನು ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ 1000 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ವೀಕ್ಷಣೆಗೆ ಮತ್ತು ದರ್ಶನಕ್ಕೆ ಮುಕ್ತಗೊಳಿಸಲಾಯಿತು ನಮ್ಮ ಬೆಂಗಳೂರಿನ ಆಶ್ರಮದಲ್ಲಿ. ಪರಮ ಪವಿತ್ರವಾದ ಈ ಮೂಲ ಜ್ಯೋತಿರ್ಲಿಂಗ ಸ್ಥಿರ ಪ್ರತಿಷ್ಠಾಪನೆಗೆ ಪೂರ್ವದಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಪ್ರಮುಖ ನಗರಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಪೂಜ್ಯ ದೇವರು ವ್ಯವಸ್ಥೆ ಮಾಡಿದ್ದು, ತತ್ಸಂಬಂಧವಾಗಿ ದಿನಾಂಕ 19/7 ಇದೇ ಜುಲೈ 19/7ರಂದು ಭಾನುವಾರ ಬೆಳಿಗ್ಗೆ 9:30ರಿಂದ 1:30ರವರೆಗೆ ಹಾಗೂ ಸಂಜೆ 4ರಿಂದ 8 ಗಂಟೆವರೆಗೂ ನಮ್ಮ ಜ್ಞಾನಕ್ಷೇತ್ರ ಇದೇ ಸರ್ಜಿ ಕನ್ವೆನ್ಷನ್ ಹಾಲ್ ಮುಂದ್ಗಡೆ ಇರುವಂಥ ನವಲೆ ಸವಳಂಗ ರಸ್ತೆಯಲ್ಲಿ ಏರ್ಪಡಿಸಲಾಗಿದೆ. ಮತ್ತು ಸೋಮವಾರ ಬೆಳಿಗ್ಗೆ 20ನೇ ತಾರೀಕು ನಮ್ಮ JH ಪಟೇಲ್ ಬಡಾವಣೆಯಲ್ಲಿರುವ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ ಬೆಳಿಗ್ಗೆ 9:30ರಿಂದ 1 ಗಂಟೆವರೆಗೂ ಆಯೋಜನೆ ಮಾಡಲಾಗಿದೆ. ಮತ್ತು ಭದ್ರಾವತಿಯಲ್ಲಿ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪ BH ರಸ್ತೆ ಇಲ್ಲಿ 20ನೇ ತಾರೀಕು ಮಧ್ಯಾಹ್ನ ಸಂಜೆ 4ರಿಂದ 8:30ವರೆಗೂ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ 3 ಕಡೆ ರುದ್ರಪೂಜೆ ಇರುತ್ತೆ, ಸತ್ಸಂಗ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಹಾಗೂ ಭದ್ರಾವತಿ ನಗರದ ಹೆಚ್ಚು ಜನರು 1000 ವರ್ಷಗಳ ನಂತರ ಒದಗಿರುವ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ಶ್ರೀ ಸೋಮನಾಥ ಮೂಲ ಜ್ಯೋತಿರ್ಲಿಂಗದ ದರ್ಶನ ಪಡೆಯಲು ನಮ್ಮ ಮಾಧ್ಯಮ ಇತರರಿಗೆ ತಾವು ಸಾರ್ವಜನಿಕವಾಗಿ ಯಾರಿಗೆ ಬೇಕಾದ್ರೂ ದರ್ಶನ ಇದೆ. ದರ್ಶನ ಉಚಿತವಾಗಿರುತ್ತೆ. ರುದ್ರಾಭಿಷೇಕ ಮಾಡಿಸ್ಕೊಂಡು ಆಸಕ್ತಿ ಇರೋರು ಮಾಡಿಸ್ಕೊಳ್ಳಿ, ಕಡ್ಡಾಯ ಏನಿಲ್ಲ, ಯಾರು ಬೇಕಾದರೂ ಮಾಡಿಸ್ಕೊಳ್ಬೋದು.